ನಾವುಗಳೆಲ್ಲ ಅದು ಏತಕ್ಕಾಗಿ ಗಾಂಧಿಯ ತತ್ವ ಸಿದ್ಧಾಂತಗಳನ್ನು ಅಷ್ಟೊಂದು ವಿರೋಧವನ್ನು ಮಾಡುವಂತಹದ್ದು. ಗಾಂಧಿ ಅಂದು ಸ್ವಲ್ಪ ಮನಸ್ಸನ್ನು ಮಾಡಿ ಬ್ರಿಟಿಷರ ಮೇಲೆ ಒತ್ತಡವನ್ನು ಹೇರಿದಿದ್ದರೆ ರಾಜ್ಗುರು, ಭಗತ್ ಸಿಂಗ್, ಸುಖದೇವ್ ಹೀಗೆ ಹಲವಾರು ಕೆಚ್ಚೆದೆಯ ಯುವ ಸ್ವತಂತ್ರ ಹೋರಾಟಗಾರರ ಪ್ರಾಣಗಳನ್ನು ಉಳಿಸ್ಕೊಳ್ಬೋದಾಗಿತ್ತು. ಗಾಂಧಿ ಅದು ಏತಕ್ಕಾಗಿ ಬ್ರಿಟಿಷರ ಮೇಲೆ ಒತ್ತಡವನ್ನು ಹಾಕಲೇ ಇಲ್ಲ. ಗಾಂಧಿ ಮತ್ತು ಬ್ರಿಟಿಷರ ನಡುವೆ ತುಂಬ ಉತ್ತಮವಾದಂತಹ ಸಂಬಂಧಗಳಿದ್ದು, ಬ್ರಿಟಿಷ್ ಸಾಮ್ರಾಜ್ಯದ ಪ್ರತಿನಿಧಿಯಾಗಿದ್ದಂತಹ ಇರ್ವಿನ್ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಮುಂಚೆ ಇವರನ್ನೆಲ್ಲ ಮೊದಲು ಬಿಡುಗಡೆಗೊಳಿಸಿ ನಂತರ ಒಪ್ಪಂದಗಳನ್ನು ಮಾಡಿಕೊಳ್ಳೋಣ ಅಂತ ಗಾಂಧಿ ಹೇಳಬಹುದಾಗಿತ್ತಲ್ವಾ? ಈ ರೀತಿಯಾಗಿ ಮಾಡದೆ ಗಾಂಧಿ ಅದು ಏತಕ್ಕಾಗಿ ಇರ್ವಿನ್ ಒಪ್ಪಂದಕ್ಕೆ ಸಹಿಯನ್ನು ಮಾಡಿದಂತಹದ್ದು. ಪ್ರತಿಯೊಂದು ವಿಚಾರದಲ್ಲೂ ತುಂಬ ಹಠವನ್ನು ಮಾಡುತ್ತಿದ್ದಂತಹ ವ್ಯಕ್ತಿ ಗಾಂಧಿ. ಹೀಗಿರುವಾಗ ಇವರ ವಿಚಾರದಲ್ಲಿ ಅದು ಏತಕ್ಕಾಗಿ ಹಠವನ್ನು ಮಾಡಲಿಲ್ಲ, ಇವರ ವಿಚಾರದಲ್ಲಿ ಅದು ಏತಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಲ್ಲ. ಇವರೆಲ್ಲ ತನ್ನ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತನಾ? ಇವ್ರದ್ದೆಲ್ಲ ಶಾಂತಿಯ ಮಾರ್ಗ, ಸತ್ಯಾಗ್ರಹದ ಮಾರ್ಗ, ಶಾಂತಿಯಿಂದಲೇ ತುಂಬ ಶಾಂತಿಯಿಂದಲೇ ಸ್ವತಂತ್ರವನ್ನು ತಂದುಕೊಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದಂಥವರು. ಪಾಪ ಅವರೆಲ್ಲ ಅಹಿಂಸೆಯ ಮಾರ್ಗವನ್ನು ಅನುಸರಿಸ್ತಾ ಇದ್ದಂಥವರು, ಕ್ರಾಂತಿಕಾರಿಗಳಾಗಿದ್ದಂಥವರು. ಅಥವಾ ಇವರು ನನ್ನಿಂದನೇ ಸ್ವತಂತ್ರ ಬಂತು, ಈ ದೇಶದ ಜನರ ಮುಂದೆ ನಾನೇ ಸ್ವತಂತ್ರವನ್ನು ತಂದುಕೊಟ್ಟಂತಹದ್ದು ಅಂತ ಕಾಣಿಸಿಕೊಳ್ಳುವಂತಹ ಮನಸ್ಥಿತಿಯೂ ಸಹ ಇರಬಹುದು. ಅಂದಿನ ದಿನ ಅಂದು ದೇಶದ ಜನರ ಕೂಗಿಗೆ, ದೇಶದ ಜನರ ಕಣ್ಣೀರಿಗೆ ಬೆಲೆ ಕೊಡದಂತಹ ವ್ಯಕ್ತಿಗಳೆಲ್ಲ ಇಂದು ಇವತ್ತಿನ ದಿನ ಇದೇ ದೇಶದ ಜನರ ಮುಂದೆ ಮಹಾತ್ಮರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಈ ಸ್ವತಂತ್ರ ಹೋರಾಟದ ಹಿಂದೆ ಒಂದು ಕರಾಳವಾದಂತಹ ಸತ್ಯ ಇದೆ. ತುಂಬ ಜನರಿಗೆ ಗೊತ್ತಿಲ್ಲ ಈ ಕರಾಳವಾದಂತಹ ಸತ್ಯ. ಈ ಸ್ವತಂತ್ರ ಪೂರ್ವ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಈಗಿನ ಕಾಂಗ್ರೆಸ್ ಪಕ್ಷ ಅಲ್ಲ, ಆ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದಂತಹದ್ದು ಭಾರತೀಯರಿಗಲ್ಲ, ಭಾರತೀಯರಿಗೆ ಸ್ವತಂತ್ರವನ್ನು ಕೊಡಿಸ್ಬೇಕು ಅಂತಲ್ಲ. ತುಂಬ ಜನ ತಪ್ಪನ್ನು ತಿಳ್ಕೊಂಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದಂತಹದ್ದು ಬ್ರಿಟಿಷರಿಗಾಗೇನೆ. ಈ ಬ್ರಿಟಿಷಿನವರು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಶಾಂತಿ 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 ಎಂಬ ಮಂತ್ರವನ್ನು ಹೇಳಿಸುತ್ತಾ ಕ್ರಾಂತಿಕಾರಿಗಳನ್ನು ದಮನ ಮಾಡುವಂತಹ ಉದ್ದೇಶಗಳನ್ನು ಹೊಂದಿದ್ರು ಅಷ್ಟೇ. ಯಾರೆಲ್ಲ ಶಾಂತಿ ಮಾರ್ಗವನ್ನು ಅನುಸರಿಸ್ತಾ ಇದ್ರೋ, ಅಹಿಂಸೆಯ ಮಾರ್ಗಗಳನ್ನು ಅನುಸರಿಸ್ತಾ ಇದ್ರೋ, ಬ್ರಿಟಿಷರ ವಿರುದ್ಧ ಕಠಿಣವಾದಂತಹ ಮಾರ್ಗಗಳನ್ನು ಯಾರೆಲ್ಲ ಅನುಸರಿಸ್ತಾ ಇರಲಿಲ್ವೋ ಅಂಥವರಿಗೆಲ್ಲ ಬ್ರಿಟಿಷಿನವರು ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದ್ದರು. ಒಂದು ರೀತಿಯಾಗಿ ಐಷಾರಾಮಿ ಸೌಲಭ್ಯ, ಹೈಟೆಕ್ ಸೌಲಭ್ಯಗಳನ್ನು ನೀಡ್ತಾ ಇದ್ದರು. ನೀವು ಗೂಗಲ್ ಮಾಡಿ ನೋಡಿ, ಸಂಶಯವಿತ್ತು ಅಂತಂದರೆ ಬ್ರಿಟಿಷರ ವಿರುದ್ಧವಾಗಿ ಯಾರೆಲ್ಲ ನಿಂತುಕೊಳ್ತಾ ಇದ್ರೋ, ಯಾರೆಲ್ಲ ಶಸ್ತ್ರಾಸ್ತ್ರಗಳನ್ನು ಕೈಗೆಡಿತಾ ಇದ್ರೋ ಅಂಥವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದರು. ಜೈಲಿಗೆ ಹಾಕ್ತಾಯಿದ್ರು, ಗುಂಡಿಕ್ಕಿ ಕೊಲ್ತಾ ಇದ್ದರು, ನೇಣಿಗೇರಿಸ್ತಾ ಇದ್ದರು. ಹಾಗಾಗಿಯೇ ನಮ್ಮ ಗಾಂಧೀಜಿಯವರು ಯಾವಾಗಲೂ ಶಾಂತಿ ಶಾಂತಿ ಅಹಿಂಸೆ ಎನ್ನುವಂತಹ ಮಾರ್ಗವನ್ನೇ ಅನುಸರಿಸ್ತಾ ಇದ್ದುವಂತಹದ್ದು. ಹಾಗಾಗಿ ಈ ರೀತಿಯಾದಂತಹ ಹೋರಾಟಗಳನ್ನೆಲ್ಲ ನೋಡಿನೇ ಕ್ರಾಂತಿಕಾರಿಗಳಾಗಿದ್ದಂತಹ ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ವೀರ್ ಸಾವರ್ಕರ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಹೀಗೆ ಹಲವಾರು ಕ್ರಾಂತಿಕಾರಿಗಳೆಲ್ಲ ನಿಮ್ಮ ಪಕ್ಷದ ಸಹವಾಸವೇ ಬೇಡ ಅಂತ ಆ ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಹೊರಗಡೆ ಬಂದುಬಿಟ್ರು. ಇವತ್ತಿನ ಯುವಜನತೆ ಆ ಶಾಲೆಯಲ್ಲಿ ಕಲಿತಂತಹ ಇತಿಹಾಸಗಳನ್ನು ದಯವಿಟ್ಟು ಮರೆತುಬಿಡಿ. ನಿಜವಾದಂತಹ ಸರಿಯಾದಂತಹ ಇತಿಹಾಸಗಳನ್ನು ತಿಳ್ಕೊಳ್ಳಿ. ಇಂತಹ ಮಹಾನ್ ವ್ಯಕ್ತಿಗಳನ್ನು ನೆನಪಿಸ್ಕೊಳ್ಳಿ. ಇಂಥವರು ನಮಗಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಇವತ್ತಿನ ದಿನಗಳಲ್ಲಿ 10 ರೂಪಾಯಿ 20 ರೂಪಾಯಿ ಕೇಳಿದ್ರೇ ಯಾರೂ ಕೊಡೋದಿಲ್ಲ. ಅಂತಹದ್ರಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳು ನಮಗಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳನ್ನು ಪ್ರತಿ ಬಾರಿ ನೆನಪಿಸ್ಕೊಳ್ಳಿ ಅಂತ ಹೇಳುತ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.